ಹೇ ಗಾಯ್ಸ್, ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರ ಕೊಡುತ್ತೇನೆ. ಸ್ವಾತಂತ್ರ್ಯ ಅನ್ನೋದು ಒಬ್ಬರು ಕೊಡೋದಲ್ಲ, ಒಬ್ಬರು ಕಿತ್ಕೊಳ್ಳೋದು. ದೇಶಕ್ಕೋಸ್ಕರ ಸಾಯೋ ಧೈರ್ಯ ಇಲ್ಲದಿರ್ತಕ್ಕಂಥ ವ್ಯಕ್ತಿಗಳು ದೇಶದಲ್ಲಿ ಬದುಕೋ ಹಕ್ಕೇ ಇಲ್ಲ. ಶಾಂತಿ ಹೋರಾಟಗಳು, ಉಪವಾಸ ಸತ್ಯಾಗ್ರಹಗಳು ಮಾಡಿದ್ರೆ ನಮ್ಮ ದೇಶಕ್ಕೆ ಸ್ವತಂತ್ರ ಲಭಿಸೋದಿಲ್ಲ ಅಂತ ಹೇಳ್ಬಿಟ್ಟು ಅವತ್ತಿನ ಕಾಲದಲ್ಲಿ ಮೋಸ್ಟ್ ಡೇಂಜರಸ್ ಪರ್ಸನ್ ಆಗಿರ್ತಕ್ಕಂಥ ಹಿಟ್ಲರ್ನನ್ನೇ ಭೇಟಿ ಮಾಡಿದ ಮೋಸ್ಟ್ ಪ್ರೌಡೆಸ್ಟ್ ಪರ್ಸನ್ ಆಫ್ ಇಂಡಿಯಾ ಸುಭಾಷ್ ಚಂದ್ರ ಬೋಸ್. ಸಾಮಾನ್ಯವಾಗಿ ನಮ್ಮ ಸ್ಕೂಲ್ಸ್ ಆ್ಯಂಡ್ ಕಾಲೇಜುಗಳಲ್ಲಿರ್ತಕ್ಕಂಥ ಟೆಕ್ಸ್ಟ್ ಬುಕ್ಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ಮಾರ್ಗದಿಂದಲೇ ನಮಗೆ ಸ್ವತಂತ್ರ ಬಂದಿದೆ ಅನ್ನೋ ಒಂದು ಮಾಹಿತಿ ನಾವು ನೋಡಿರ್ತೀವಿ. ಆದರೆ ನಿಜವಾದ ಸ್ವತಂತ್ರ ಹೋರಾಟಗಾರನಾಗಿರ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್ರವರ ಬಗ್ಗೆ, ಅವರ ಆಜಾದ್ ಹಿಂದ್ ಫೌಜ್ನ ಬಗ್ಗೆ ಸಾಮಾನ್ಯವಾಗಿ ಸಾಕಷ್ಟು ಮಾಹಿತಿ ಲಭ್ಯ ಇರೋದಿಲ್ಲ. ಸೊ ಇದರಿಂದಲೇ ನಾವು ಗಾಂಧೀಜಿಯವರ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥ ನಾಲೆಡ್ಜ್ಗಿಂತ ಸುಭಾಷ್ ಚಂದ್ರ ಬೋಸ್ರವ್ರ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥ ನಾಲೆಡ್ಜು ತೀರಾ ಕಡಿಮೆ ಅಂತ ಹೇಳ್ಬೋದು. ಇನ್ಫ್ಯಾಕ್ಟು ನೀವು ಎಜುಕೇಷನ್ ಪಡ್ಕೊಳ್ದೇ ಇರ್ತಕ್ಕಂಥ ವ್ಯಕ್ತಿಗಳು ನಮಗೆ ಸ್ವತಂತ್ರ ಯಾರಿಂದ ಬಂದಿದೆ ಅಂತ ಕೇಳಿದ್ರೆ ಅವ್ರು ಹೇಳ್ತಕ್ಕಂಥದ್ದು ಆಲ್ಮೋಸ್ಟು ಮಹಾತ್ಮ ಗಾಂಧೀಜಿಯವರಿಂದ ಬಂದಿದೆ ಅಂತ. ಇದು ನಿಜನೇ, ಬಟ್ ಸ್ವಾತಂತ್ರ್ಯ ಬರೋದಕ್ಕೆ 100% ಕ್ರೆಡಿಟು ಮಹಾತ್ಮ ಗಾಂಧೀಜಿಗೇ ಕೊಡಬೇಕಂತ ಹೇಳಿದ್ರೆ ಅದು ನಾನು ತಪ್ಪೇ ಅಂತ ಹೇಳ್ತೀನಿ. ಇದು ನಾನು ಮಾತ್ರ ಹೇಳ್ತಕ್ಕಂಥದ್ದಲ್ಲ, ಎಜುಕೇಷನ್ ಪಡ್ಕೊಂಡಿರ್ತಕ್ಕಂಥ ಆ್ಯಂಡ್ ಹಿಸ್ಟ್ರಿ ಬಗ್ಗೆ ನಾಲೆಡ್ಜ್ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಇದು ತಪ್ಪೇ ಅಂತ ಹೇಳ್ತಾನೆ. ಯಾಕಂದರೆ ಮಹಾತ್ಮ ಗಾಂಧೀಜಿಯವರ ಥರ ಸ್ವತಂತ್ರ ಹೋರಾಟದಲ್ಲಿ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಸಾಕಷ್ಟು ಜನ ಇದ್ದಾರೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಅಂದರೆ ಸುಭಾಷ್ ಚಂದ್ರ ಬೋಸ್. ಇವರನ್ನು ಮುದ್ದಾಗಿ ನಾವು ನೇತಾಜಿ ಅಂತ ಕೂಡ ಕರಿತೀವಿ. ಇಷ್ಟಕ್ಕೂ ನೇತಾಜಿ ಅಂದರೆ ಯಾರು, ಅವರು ಸ್ವಾತಂತ್ರ್ಯ ಹೋರಾಟಕ್ಕೆ ಯಾವ್ಯಾವ ಪ್ರಯತ್ನಗಳನ್ನು ಮಾಡಿದರು, ಆ್ಯಂಡ್ ಅವರು ಮೋಸ್ಟ್ ಡೇಂಜರಸ್ ಪರ್ಸನ್ ಆಗಿರ್ತಕ್ಕಂಥ ಹಿಟ್ಲರ್ನನ್ನು ಭೇಟಿಯಾಗಿದ್ದು ಯಾಕೆ, ಇವತ್ತಿಗೂ ಮಿಸ್ಟ್ರಿಯಾಗಿ ಉಳಿದಿರ್ತಕ್ಕಂಥ ಅವರ ಡೆತ್ ಕೇಸ್ನ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವಿನ್ನೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಆಲ್ ಆಪ್ಷನಲ್ಲಿ ಇಟ್ಕೊಳ್ಳಿ. ನಾನು ಮಾಡುವಂಥ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಲುಪೋದಕ್ಕೆ ಸಾಧ್ಯ ಆಗ್ತದೆ, ಆ್ಯಂಡ್ ನನಗೂ ಸಹ ಒಂದು ಮೋಟಿವೇಶನ್ ಲಭಿಸ್ತದೆ. ದಟ್ಸ್ ಆಲ್. ನಂಬರ್ 1, ಚೈಲ್ಡ್ ಲೈಫ್ ಆಫ್ ನೇತಾಜಿ. ನೇತಾಜಿ ಅವರು ಒಡಿಸ್ಸಾದ ಕಟಕ್ ಪ್ರಾಂತದಲ್ಲಿ 1897ರಲ್ಲಿ ಜನವರಿ 23ರಂದು ತಂದೆ ಜಾನಕಿನಾಥ್ ಬೋಸ್ ಆ್ಯಂಡ್ ತಾಯಿ ಪ್ರಭಾವತಿಯ ಮಗನಾಗಿ ಜನಿಸ್ತಾನೆ. ಆ್ಯಂಡ್ ಇವರ ತಂದೆ ಆಲ್ಸೋ ಒಬ್ಬ ಲಾಯರ್ ಕೂಡ. ಇವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಕಟಕ್ನ ಪ್ರಾಂತ್ಯದಲ್ಲಿ ನಡೆಸ್ತಾರೆ. ನಂತರ ಪ್ರೊಟೆಸ್ಟೆಂಟ್ ಯುರೋಪಿಯನ್ ಸ್ಕೂಲ್ಗೆ ಜಾಯ್ನ್ ಆಗ್ತಾರೆ. ಸೊ ಈ ಒಂದು ಸ್ಕೂಲ್ನಲ್ಲಿ ಒಂದು ಘಟನೆ ನಡೀತಿದೆ. ಏನಂತ ಹೇಳಿದ್ರೆ, ಬ್ರಿಟಿಷ್ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಒಬ್ಬ ಇಂಡಿಯನ್ ಸ್ಟೂಡೆಂಟನ್ನು ಹೊಡಿತಾ ಇರ್ತಾರೆ. ಆ ಒಂದು ದೃಶ್ಯವನ್ನು ಗಮನಿಸಿದಂತಹ ಸುಭಾಷ್ ಚಂದ್ರ ಬೋಸ್ರವರು ಆ ಒಂದು ವಯಸ್ಸಿನಲ್ಲಿಯೇ ಬ್ರಿಟಿಷ್ ಸ್ಟೂಡೆಂಟ್ಸನ್ನು ಒಬ್ಬನೇ ಎದುರಿಸ್ತಾನಂದರೆ ನೀವೇ ಅರ್ಥ ಮಾಡ್ಕೊಳ್ಬೋದು ಬೋಸ್ರವ್ರಿಗೆ ಆ ಒಂದು ಚಿಕ್ಕ ವಯಸ್ಸಿನಲ್ಲೇ ಎಷ್ಟು ದೇಶಾಭಿಮಾನ ಇತ್ತು ಆ್ಯಂಡ್ ಎಷ್ಟು ಧೈರ್ಯ ಇತ್ತು ಅಂತ. ನೆಕ್ಸ್ಟ್ 1915ರಲ್ಲಿ PUCನಲ್ಲಿ ಸ್ಕಾಲರ್ಶಿಪ್ ಗೆದ್ದು ಪ್ರೆಸಿಡೆನ್ಸಿ ಕಾಲೇಜ್ಗೆ ಜಾಯ್ನ್ ಆಗ್ತಾರೆ. ಬಟ್ ಪ್ರೆಸಿಡೆನ್ಸಿ ಕಾಲೇಜು 1916ರಲ್ಲಿ ಬೋಸ್ರವ್ರಿಗಿರ್ತಕ್ಕಂಥ ಆಟಿಟ್ಯೂಡು, ಅವ್ರಿಗಿರ್ತಕ್ಕಂಥ ಬಿಹೇವಿಯರು, ದೇಶಾಭಿಮಾನ ಎಲ್ಲವನ್ನೂ ಗಮನಿಸಿ ಪ್ರೆಸಿಡೆನ್ಸಿ ಕಾಲೇಜ್ 1916ರಲ್ಲಿ ಬೋಸ್ರವ್ರನ್ನು ಸಸ್ಪೆಂಡ್ ಮಾಡ್ತಾರೆ. ಸೊ ಇದರಿಂದ ನೆಕ್ಸ್ಟ್ ಕಲ್ಕತ್ತಾದ ಸ್ಕಾಟಿಷ್ ಚರ್ಚ್ ಕಾಲೇಜ್ಗೆ ಸೇರಿ ಅಲ್ಲಿ ಡಿಗ್ರಿಯನ್ನು ಮಾಡಿಕೊಂಡು ನಂತರ ಲಂಡನ್ಗೆ ಹೋಗಿ ICS ಪರೀಕ್ಷೆಯನ್ನು ಬರೆದು 4th ರ್ಯಾಂಕನ್ನು ಪಡಿತಾರೆ. ಸಾಮಾನ್ಯವಾಗಿ ICS ಅಂದರೆ ಇಂಡಿಯನ್ ಸಿವಿಲ್ ಸರ್ವಿಸ್. ಆ್ಯಂಡ್ ಇವಾಗ UPSC ಎಕ್ಸಾಮ್ ಅನ್ನೋದು ಎಷ್ಟು ಟಫೆಸ್ಟ್ ಆಗಿರ್ತಕ್ಕಂಥ ಎಕ್ಸಾಮ್ ಆಗಿದೆಯೋ ಆ ಒಂದು ಸಮಯದಲ್ಲೂ ಕೂಡ ICS ಅನ್ನೋದು ಅಷ್ಟೇ ಟಫೆಸ್ಟ್ ಎಕ್ಸಾಮ್ ಆಗಿದ್ದರೂ ಸಹ 4th ರ್ಯಾಂಕನ್ನು ಪಡಿತಾರೆ. ಸೊ ಇದರಿಂದ ಲಂಡನ್ ಗೌರ್ಮೆಂಟು ಬೋಸ್ರವ್ರಿಗೆ ಜಾಬ್ ಆಪರ್ಚುನಿಟಿ ಮಾಡ್ತದೆ. ಬಟ್ ಬೋಸ್ರವ್ರಿಗಿರ್ತಕ್ಕಂಥ ದೇಶಾಭಿಮಾನ ಅವರನ್ನು ಮತ್ತೆ ಭಾರತಕ್ಕೆ ಮರಳಿ ಬರುವಂಗೆ ಮಾಡ್ತದೆ. ಆ್ಯಕ್ಚುಲಿ ಬೋಸ್ರವರು ಚಿಕ್ಕ ವಯಸ್ಸಿನಲ್ಲಿ ಸ್ವಾಮಿ ವಿವೇಕಾನಂದರವರನ್ನು ಇನ್ಸ್ಪೈರ್ ಆಗಿ ತೆಗೆದುಕೊಂಡಿರ್ತಕ್ಕಂತಹ ವ್ಯಕ್ತಿ. ಬೋಸ್ರವರು ಲಂಡನ್ನಿಂದ ಇಂಡಿಯಾಗೆ ಬಂದಿದ್ದು 16th ಜುಲೈ 1921ರಲ್ಲಿ. ಅವ್ರು ಬರ್ತಾ ಇರ್ತಕ್ಕಂಥ ಸಮಯದಲ್ಲಿ ಅವ್ರಿಗಿರ್ತಕ್ಕಂಥದ್ದು ಒಂದೇ ಒಂದು ಆಲೋಚನೆ, ಇಂಡಿಯಾಗೆ ಬಂದ ಮೇಲೆ ಗಾಂಧೀಜಿಯವರನ್ನು ಯಾವ ರೀತಿ ಮೀಟ್ ಆಗಬೇಕು ಆ್ಯಂಡ್ ಸ್ವತಂತ್ರ ಹೋರಾಟದಲ್ಲಿ ಯಾವ ರೀತಿ ಭಾಗವಹಿಸಬೇಕಂತ. ಆ್ಯಂಡ್ ಅಂದ್ಕೊಂಡಂಗೆ ಅವ್ರು ಇಂಡಿಯಾಗೆ ಬಂದ ಮೇಲೆ ತಮ್ಮ ಫ್ರೆಂಡ್ಸ್ನ ಜೊತೆ ಸೇರಿ ಗಾಂಧೀಜಿಯವರನ್ನು ಮೀಟ್ ಆಗ್ತಾರೆ. ಆ್ಯಂಡ್ ಅವ್ರಿಗೆ ಸ್ವತಂತ್ರ ಹೋರಾಟದ ಮೇಲೆ ಇರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಗಾಂಧೀಜಿಯವರನ್ನು ಕೇಳ್ತಾರೆ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ಸುಭಾಷ್ ಚಂದ್ರ ಬೋಸ್ರವರಿಗೆ ಆವತ್ತಿನ ಸಮಯದಲ್ಲಿ 24 ವರ್ಷ ಮಾತ್ರ. ಬೋಸ್ರವರಿಗೆ ಇಂಡಿಯಾ ಮತ್ತು ಸ್ವಾತಂತ್ರ್ಯ ಹೋರಾಟದ ಮೇಲೆ ಇರ್ತಕ್ಕಂಥ ಎಲ್ಲ ಆಸಕ್ತಿಯನ್ನು ಗಮನಿಸಿದಂಥ ಗಾಂಧೀಜಿ ಏನು ಹೇಳ್ತಾರೆ ಗೊತ್ತಾ, ಬ್ರಿಟಿಷ್ನ ಪ್ರಾಡಕ್ಟ್ಸ್ಗಳನ್ನು ಭಾರತೀಯ ಪ್ರಜೆಗಳು ಕೊಂಡ್ಕೊಳ್ಳೋದನ್ನು ಬಿಟ್ಟು ಅವರಿಗೆ ಟ್ಯಾಕ್ಸ್ ಕಟ್ಟದೇ ಇದ್ದರೆ ನಾನು 1 ವರ್ಷದಲ್ಲಿ ಇಂಡಿಯಾಗೆ ಸ್ವತಂತ್ರ ತಂದುಕೊಡ್ತೀನಿ ಅಂತ ಗಾಂಧೀಜಿಯವರು ಹೇಳ್ತಾರೆ. ಬಟ್ ಅದಕ್ಕೆ ಸುಭಾಷ್ ಚಂದ್ರ ಬೋಸ್ರವರು ತುಂಬ ಥಿಂಕ್ ಮಾಡಿ ಬ್ರಿಟಿಷರಿಗೆ ಟ್ಯಾಕ್ಸ್ ಕಟ್ಟದೇ ಇದ್ದರೆ ಬ್ರಿಟಿಷ್ನ ಅಧಿಕಾರಿಗಳು ಭಾರತೀಯ ಪ್ರಜೆಗಳನ್ನು ಹಿಂಸಿಸುತ್ತಾರಲ್ಲ ಅನ್ನೋ ಒಂದು ಉತ್ತರವನ್ನು ನೀಡ್ತಾರೆ. ಇದರಿಂದ ಗಾಂಧೀಜಿಯವರು ಅದಕ್ಕೆ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಲ್ಲ. ಆ್ಯಂಡ್ ಸುಭಾಷ್ ಚಂದ್ರ ಬೋಸ್ರವರು ಕೇಳಿರ್ತಕ್ಕಂಥ ಇನ್ನೂ ಕೆಲವೊಂದು ಪ್ರಶ್ನೆಗಳಿಗೆ ಬೋಸ್ರವರಿಗೆ ಸರಿ ಅನಿಸುವಂತಹ ಉತ್ತರಗಳು ಗಾಂಧೀಜಿಯವರು ನೀಡದೇ ಇರ್ತಕ್ಕಂಥದ್ರಿಂದ ಗಾಂಧೀಜಿಯವರ ಮೇಲೆ ಸ್ವಲ್ಪ ಕೆಟ್ಟ ಅಭಿಪ್ರಾಯ ಅವತ್ತಿನ ಕ್ಷಣದಲ್ಲಿ ಬೋಸ್ರವರಿಗೆ ಉಂಟಾಗ್ತದೆ.
ಆ್ಯಂಡ್ ನೆಕ್ಸ್ಟ್ ಕಲ್ಕತ್ತಾಗೆ ಹೋಗಿ ಬೆಂಗಾಲ್ನ ಕಾಂಗ್ರೆಸ್ನ ಲೀಡರ್ ಆಗಿರ್ತಕ್ಕಂತಹ CR ದಾಸರನ್ನು ಮೀಟ್ ಆಗ್ತಾರೆ. CR ದಾಸರನ್ನವರು ಬೋಸ್ರವ್ರಿಗೆ ಇಷ್ಟವಾಗಿರ್ತಕ್ಕಂಥ ರಾಜಕೀಯ ನಾಯಕ. ಆ್ಯಂಡ್ CR ದಾಸರವ್ರಿಗೂ ಸಹ ಬೋಸ್ರವರ ಆಟಿಟ್ಯೂಡ್ ಇಷ್ಟ ಆಗಿ ಕಾಂಗ್ರೆಸ್ನ ಪಕ್ಷಕ್ಕೆ ಸೇರಿಸ್ಕೊಳ್ತಾರೆ. ನೆಕ್ಸ್ಟ್ ಸ್ವರಾಜ್ ಅನ್ನೋ ಒಂದು ಪತ್ರಿಕೆಯನ್ನು ಸ್ಟಾರ್ಟ್ ಮಾಡಿ ಆ ಒಂದು ಪತ್ರಿಕೆ ಮೂಲಕ ಕಾಂಗ್ರೆಸ್ನ ಪಕ್ಷದ ಬಗ್ಗೆ ಆ್ಯಂಡ್ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಜನರಿಗೆ ಸ್ಪ್ರೆಡ್ ಆಗೋ ಥರ, ವಿಷಯ ತಿಳಿಯೋ ಥರ ಆ ಒಂದು ಪತ್ರಿಕೆಯಲ್ಲಿ ಪ್ರಕಟಿಸ್ಬಿಟ್ಟು ಜನರಿಗೆಲ್ಲ ಸ್ಪ್ರೆಡ್ ಮಾಡ್ತಾರೆ. ಬೋಸ್ರವರು ಈ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ಸಕ್ಸಸ್ ಆಗ್ತಾರೆ ಅಂದರೆ ಒಂದೊಂದು ಸಮಯದಲ್ಲಿ ಕಾಂಗ್ರೆಸ್ನ ಪಕ್ಷಕ್ಕೆ ಪ್ರೆಸಿಡೆನ್ಸಿ ಹುದ್ದೆಯನ್ನು ಸಹ ಈ ಒಂದು ಬೋಸ್ರವರು ಪಡ್ಕೊಳ್ತಾರೆ. ಬಟ್ ಈ ಒಂದು ಪ್ರೆಸಿಡೆನ್ಸಿ ಹುದ್ದೆ ಅನ್ನೋದು ಸಾಕಷ್ಟು ದಿನ ಇರಲಿಲ್ಲ. 1939ರಲ್ಲಿ ಸುಭಾಷ್ ಚಂದ್ರ ಬೋಸ್ರವರು ಕಾಂಗ್ರೆಸ್ನ ಪಕ್ಷದ ಪ್ರೆಸಿಡೆನ್ಸಿ ಹುದ್ದೆಗೆ ರಾಜೀನಾಮೆ ನೀಡಬೇಕಾಗ್ತದೆ. ಸೊ ಇದಕ್ಕೆ ಕಾರಣ ಗಾಂಧೀಜಿಯವರು ಸ್ವತಂತ್ರ ಅನ್ನೋದು ಅಹಿಂಸೆ ಮಾರ್ಗದಿಂದ ಪಡಿಬೇಕು ಅನ್ನೋದಾದರೆ, ಸುಭಾಷ್ ಚಂದ್ರ ಬೋಸ್ರವರು ಸ್ವಾತಂತ್ರ್ಯ ಅನ್ನೋದು ಒಬ್ಬರು ಕೊಡೋದಲ್ಲ, ಒಬ್ಬರು ಕಿತ್ಕೊಳ್ಳೋದು ಅನ್ನೋ ಒಂದು ಐಡಿಯಾಲಜಿ. ಸೊ ಇವರಿಬ್ಬರ ನಡುವೆ ಇರ್ತಕ್ಕಂಥ ಈ ಒಂದು ಡಿಫ್ರೆನ್ಸ್ನ ಐಡಿಯಾಲಜಿಗಳು ಬೋಸ್ರವರು ಈ ಒಂದು ಪಕ್ಷವನ್ನು ಬಿಡೋದಕ್ಕೆ ಕಾರಣ ಅನ್ನೋದು ಕೂಡ ಕೆಲವೊಬ್ಬರ ಅಭಿಪ್ರಾಯ. ಆ್ಯಂಡ್ ಬೋಸ್ರವರು ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗ ರಿಸೈನ್ ಮಾಡ್ತಾರೋ ತದನಂತರ ಫಾರ್ವರ್ಡ್ ಬ್ಲಾಕ್ ಅನ್ನೋ ಒಂದು ಹೊಸ ಪಕ್ಷ, ಇಂಡಿಪೆಂಡೆಂಟ್ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಆ್ಯಂಡ್ ಬೋಸ್ರವರ ನಿಜವಾದ ಸ್ವಾತಂತ್ರ್ಯ ಹೋರಾಟ ಈಗಲೇ ಸ್ಟಾರ್ಟ್ ಆಯ್ತು ಅಂತಲೇ ಹೇಳ್ಬೋದು. ನೇತಾಜಿ ಜರ್ನಿ ಆಫ್ ಫ್ರೀಡಮ್. ಬೋಸ್ರವರು ದೇಶದ ಒಳಗಡೆಯಿಂದ ಸ್ವತಂತ್ರ ತರೋದಕ್ಕಿಂತ ದೇಶದ ಹೊರಗಡೆಯಿಂದ ಸ್ವತಂತ್ರವನ್ನು ಆರಾಮಾಗಿ ತರಬಹುದು ಅಂತ ಯೋಚನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಎರಡನೇ ಮಹಾಯುದ್ಧ ಸ್ಟಾರ್ಟ್ ಆಗ್ತದೆ. ಸೊ ನಮ್ಗೆ ಗೊತ್ತಿರಾಗಿ ಹಿಟ್ಲರು ಒಂದು ಕಡೆ ಯುರೋಪ್ನ ಮೇಲೆ ಯುದ್ಧ ಮಾಡ್ತಾ ಜಪಾನನ್ನು ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದಲ್ಲ ಅಲ್ಲದೆ ಅಮೇರಿಕಾ ಮೇಲೆ ಯುದ್ಧ ಮಾಡೋದಕ್ಕೂ ರೆಡಿ ಆಗ್ತಾನೆ ಆ್ಯಂಡ್ ಬ್ರಿಟನ್ನ ನಾಶ ಮಾಡಿಸೋದಕ್ಕೂ ಸಹ ರೆಡಿ ಆಗ್ತಾ ಇರ್ತಾನೆ. ಈ ಒಂದು ಸಂದರ್ಭದಲ್ಲಿ ಬೋಸ್ ಅವರಿಗೆ ಒಂದು ಐಡಿಯಾ ಬರ್ತದೆ. ಏನಂತ ಹೇಳಿದ್ರೆ, ಎರಡನೇ ಮಹಾಯುದ್ಧದಲ್ಲಿ ಬ್ರಿಟಿಷರ ಸೈನ್ಯ ಭಾರತದ ಹೊರಗಡೆ ಇದೆ. ಇವಾಗ ಭಾರತದಲ್ಲಿ ಬ್ರಿಟಿಷರ ಸೈನ್ಯ ತುಂಬ ಕಡಿಮೆ ಇದೆ. ಈಗ ಭಾರತೀಯರ ಸೈನ್ಯವನ್ನು ಉಪಯೋಗಿಸಿಕೊಂಡು ಭಾರತಕ್ಕೆ ಸ್ವತಂತ್ರವನ್ನು ತರಬಹುದು ಅನ್ನೋ ಒಂದು ಯೋಜನೆ ಬೋಸ್ರವ್ರಿಗೆ ಬರ್ತದೆ. ಬಟ್ ಅಷ್ಟರಲ್ಲಿಯೇ ಬ್ರಿಟನ್ ಗೌರ್ಮೆಂಟ್ ಏನು ಮಾಡ್ತದೆ ಅಂದರೆ, ಬ್ರಿಟಿಷ್ ಸೈನ್ಯಕ್ಕೆ ಭಾರತೀಯ ಸೈನ್ಯ ಸಪೋರ್ಟ್ ಮಾಡಿದ್ರೆ ಈ ಯುದ್ಧದಲ್ಲಿ ಬ್ರಿಟಿಷ್ ಸೈನ್ಯ ಕೂಡ ಭಾರತಕ್ಕೆ ಸಪೋರ್ಟ್ ಮಾಡ್ತದೆ ಅನ್ನೋ ಒಂದು ವಾಕ್ಯವನ್ನು ಹೊರಡಿಸ್ತದೆ. ಸೊ ಇದರಿಂದ ಭಾರತೀಯ ಸೈನಿಕರೆಲ್ಲ ಬ್ರಿಟಿಷರಿಗೆ ಸಪೋರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಬೋಸ್ರವರು ಓಂ ಶಾಂತಿ ಅಂತ ತಿಳ್ಕೊಂಡ್ರೆ ಲಾಭ ಇಲ್ಲ ಅಂತ ಹೇಳ್ಬಿಟ್ಟು ಜರ್ಮನಿಯ ಸೈನ್ಯವನ್ನು ಹೇಗಾದರೂ ಮಾಡಿ ಭಾರತಕ್ಕೆ ತರಬೇಕು ಅನ್ನೋ ಒಂದು ಉದ್ದೇಶದಿಂದ 1941ರಲ್ಲಿ ಒಬ್ಬ ಮಾರು ವೇಷದಲ್ಲಿ ಇಂಡಿಯಾದಿಂದ ತಪ್ಪಿಸಿಕೊಂಡು ಅಫ್ಘಾನಿಸ್ತಾನ್ಗೆ ಹೋಗಿ ಅಫ್ಘಾನಿಸ್ತಾನದಿಂದ ಮತ್ತೆ ರಷ್ಯಾಗೆ ಹೋಗ್ತಾರೆ. ರಷ್ಯಾ ಇಂಡಿಯಾಗೆ ಸಪೋರ್ಟ್ ಮಾಡಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತದೆ. ಸೊ ಇದರಿಂದ ಮತ್ತೆ ರಷ್ಯಾದಿಂದ ಜರ್ಮನಿಗೆ ಬಂದು ಜರ್ಮನಿಯ ಹಿಟ್ಲರ್ನನ್ನು ಫೈನಲ್ ಆಗಿ ಮೀಟ್ ಆಗ್ತಾರೆ. ಆ್ಯಂಡ್ ಹಿಟ್ಲರ್ ಭಾರತಕ್ಕೆ ಸಪೋರ್ಟ್ ಮಾಡೋದಕ್ಕೆ ಒಪ್ತಾನೆ. ಬಟ್ ಕಾರಣ ಏನಂದರೆ, ಹಿಟ್ಲರ್ಗೂ ಬ್ರಿಟಿಷರಿಗೂ ಆಗದೆ ಇರತಕ್ಕಂಥ ಸಿಚುವೇಶನ್. ಬಟ್ ಹಿಟ್ಲರ್ ಸ್ವಲ್ಪ ದಿನ ಟೈಮ್ ಬೇಕಂತ ಕೇಳ್ತಾನೆ. ಸೊ ಇದರಿಂದ ಬೋಸ್ರವರು ಅಲ್ಲೇ ಉಳ್ಕೊಳ್ಳೋದಕ್ಕೆ ಒಂದು ಮನೆಯನ್ನು ಅರೇಂಜ್ ಮಾಡಿಕೊಟ್ಟು ಆ ಬೋಸ್ರವ್ರಿಗೆ ಒಬ್ಬ ಸೆಕ್ರೆಟರಿಯನ್ನು ಕೂಡ ಅರೇಂಜ್ ಮಾಡಿಕೊಡ್ತಾರೆ. ಆ ಒಬ್ಬ ಸೆಕ್ರೆಟರಿಯ ಹೆಸರೇ ಎಮಿಲಿ ಶೆಂಕಿಲ್. ಬೋಸ್ರವರು ಆ ಎಮಿಲಿ ಶೆಂಕಿಲ್ನ ಜೊತೆ ಪ್ರೀತಿ ಗಳಿಸ್ತಾರೆ. ಸೊ 1941ರಲ್ಲಿ ಎಮಿಲಿ ಶೆಂಕಿಲ್ನ ಜೊತೆ ಬೋಸ್ರವರು ಮದುವೆ ಆಗ್ತಾರೆ. ಬಟ್ ಎಮಿಲಿಗೆ ಮೊದಲೇ ಗೊತ್ತಿತ್ತು ಬೋಸ್ರವರು ಎಮಿಲಿ ಮೇಲೆ ಇರ್ತಕ್ಕಂಥ ಪ್ರೀತಿಗಿಂತ ದೇಶದ ಮೇಲೇ ಬೋಸ್ರವ್ರಿಗೆ ಹೆಚ್ಚು ಪ್ರೀತಿ ಇದೆ ಅಂತ. ಸೊ ಕೆಲವು ದಿನಗಳ ನಂತರ ಹಿಟ್ಲರ್ ಭಾರತಕ್ಕೆ ಸಪೋರ್ಟ್ ಮಾಡುವಂಥ ಸಿಚುವೇಶನ್ ಇಲ್ಲ ಅಂತ ತಿಳ್ಕೊಂಡಂತಹ ಬೋಸ್ರವರು ಮತ್ತೆ ಜಪಾನ್ಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜಪಾನ್ಗೆ ಹೋಗಿ ಇಂಡಿಯಾಗೆ ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಮಾತನ್ನು ಕೇಳಿ ಒಂದು ಸ್ಪೀಚನ್ನು ನೀಡ್ತಾರೆ. ಆ ಒಂದು ಸ್ಪೀಚ್ಗೆ ಜಪಾನ್ನ ಗೌರ್ಮೆಂಟು, ಜಪಾನ್ನ ಪ್ರಜೆಗಳೆಲ್ಲ ಫಿದಾಗೋತಾರೆ ಅಂತಲೇ ಹೇಳ್ಬೋದು. ಸೊ ಜಪಾನ್ ಗೌರ್ಮೆಂಟ್ಗೂ ಬ್ರಿಟನ್ಗೆ ಆಗದೆ ಇರ್ತಕ್ಕಂಥ ಇದರಿಂದ ಜಪಾನ್ ಇಂಡಿಯಾಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಆ್ಯಂಡ್ ಬೋಸ್ರವರು ಮಾಡಿರ್ತಕ್ಕಂಥ ಒಂದು ಸ್ಪೀಚ್ಗೆ ಅಂಡಮಾನ್ ನಿಕೋಬಾರನ್ನು ಗಿಫ್ಟಾಗಿ ನೀಡಿ ಅಲ್ಲಿಯೇ ಸೈನ್ಯವನ್ನು ಸಿದ್ಧಪಡಿಸಿಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತದೆ. ಸೊ ಬೋಸ್ರವರು ಅಂಡಮಾನ್ ನಿಕೋಬಾರ್ನಲ್ಲಿ ಸೈನ್ಯವನ್ನು ಸಿದ್ಧಪಡಿಸಿ ಆ ಒಂದು ಸೈನ್ಯದಲ್ಲಿ 3 ಕಮಾಂಡರ್ಗಳನ್ನು ನೇಮಿಸಿದೆ. ಆ್ಯಂಡ್ ಈ ಕಮಾಂಡರ್ಗಳು ಸಿಂಗಾಪುರ್ನಿಂದ ಮಯನ್ಮಾರ್ಗೆ, ಮಯನ್ಮಾರಿಂದ ಕೋಹಿಮಾಗೆ, ಕೋಹಿಮಾದಿಂದ ಇಂಪಾಲ್ಗೆ ಭಾರತೀಯರ ಸೈನ್ಯವನ್ನು, ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಶಿಫ್ಟ್ ಮಾಡ್ತಾರೆ. ಬಟ್ ಇಂಪಾಲ್ನಲ್ಲಿ ನಡೆಯುವಂಥ ಒಂದು ಘಟನೆ ಬೋಸ್ರವ್ರಿಗೆ ತುಂಬ ಬೇಸರ ಉಂಟು ಮಾಡ್ತದೆ. ಇದಕ್ಕೆ ಕಾರಣ ಏನಂದರೆ, ಬೋಸ್ರವರು ಇಂಡಿಯಾದಿಂದ ತಪ್ಪಿಸ್ಕೊಂಡು ಅಫ್ಘಾನಿಸ್ತಾನಿಗೆ ಹೋಗಿ ಅಲ್ಲಿಂದ ರಷ್ಯಾಗೆ ಹೋಗಿ ರಷ್ಯಾದಿಂದ ಜರ್ಮನಿಗೆ ಬಂದು ಹಿಟ್ಲರ್ನ ಒಂದು ಸಹಾಯ ಕೇಳಿ ಹಿಟ್ಲರ್ ಸಹಾಯ ಮಾಡದೇ ಇರ್ತಕ್ಕಂಥ ಸಿಚುವೇಶನ್ ಇದ್ದಾನೆ ಅಂತ ತಿಳ್ಕೊಂಡು ಮತ್ತೆ ಜಪಾನ್ಗೆ ಹೋಗಿ ಜಪಾನ್ನ ಬಳಿ ಸೈನ್ಯ ತಗೊಂಡು ಅಲ್ಲಿ ಅಂಡಮಾನ್ ನಿಕೋಬಾರ್ನಲ್ಲಿ ಸೈನ್ಯಕ್ಕೆ ಟ್ರೈನಿಂಗನ್ನು ನೀಡಿ ಅಲ್ಲಿಂದ ಮತ್ತೆ ಇಂಪಾಲ್ಗೆ ಶಿಫ್ಟ್ ಮಾಡ್ಕೊಂಡು ಬಂದರೆ ಇಂಪಾಲ್ನಲ್ಲಿ ಭಾರತೀಯರ ಸೈನ್ಯವೇ ಸುಭಾಷ್ ಚಂದ್ರ ಬೋಸ್ರವ್ರ ಮೇಲೆ ತಪ್ಪು ಗ್ರಹಿಕೆಯಿಂದ ಯುದ್ಧ ಮಾಡ್ತದೆ. ಸೊ ಏನಂತ ಹೇಳಿದ್ರೆ, ಬೋಸ್ರವರು ಇಂಡಿಯಾಗೆ ಬರ್ತಾ ಇದ್ದಾರೆ ಅನ್ನೋ ಒಂದು ವಿಷಯ ಗಮನಿಸಿದಂಥ ಬ್ರಿಟಿಷ್ ಗೌರ್ಮೆಂಟ್ ಭಾರತೀಯರ ಸೈನ್ಯಕ್ಕೆ ಜಪಾನ್ ಗೌರ್ಮೆಂಟ್ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಬೋಸ್ರವರ ಮೇಲೆ ಭಾರತೀಯ ಸೈನ್ಯವನ್ನೇ ಯುದ್ಧ ಮಾಡುವಂಗೆ ಮಾಡ್ತದೆ. ಸೊ ಇದರಿಂದ ಭಾರತೀಯ ಸೈನಿಕರು ತಪ್ಪು ಗ್ರಹಿಕೆ ಮಾಡಿ ಬೋಸ್ರವರ ಮೇಲೆ ಯುದ್ಧ ಮಾಡ್ತಾರೆ. ಸೊ ಬೋಸ್ರವರು ಮತ್ತೆ ಅಲ್ಲಿಂದ ವಾಪಸ್ ಹೋಗಿ ಜಪಾನ್ನಲ್ಲಿ ಮತ್ತೆ ಸೈನ್ಯ ಸಿದ್ಧಪಡಿಸ್ಕೊಂಡು ವಾಪಸ್ ಬರೋಣ ಅಂತ ಹೋಗ್ತಾ ಇರತಕ್ಕಂಥ ಸಮಯದಲ್ಲಿ ಪ್ಲೇನ್ ಕ್ರ್ಯಾಶ್ ಆಗಿ ಅಲ್ಲಿ ಗಾಯಗೊಳ್ತಾರೆ. ಸೊ ಅದರಿಂದ ಮತ್ತೆ ಅವರನ್ನು ಜಪಾನ್ನ ಮಿಲಿಟರಿ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ. ಆ ಒಂದು ಆಸ್ಪತ್ರೆಯಲ್ಲಿ ಕೋಮಾಗೆ ಹೋಗಿ 18 ಆಗಸ್ಟ್ 1945ರಲ್ಲಿ ಮರಣ ಹೊಂದ್ತಾರೆ ಅನ್ನೋ ಒಂದು ವಿಷಯ
ಹಿಸ್ಟ್ರಿ ಅಂತ. ಬಟ್ ನೇತಾಜಿಯವರು ಸತ್ತಿರ್ತಕ್ಕಂಥ ವಿಷಯವನ್ನು ಬ್ರಿಟಿಷ್ ಗೌರ್ಮೆಂಟ್ ಭಾರತೀಯ ಪ್ರಜೆಗಳಿಗೆ ತಿಳಿಸುವಂಥ ಪ್ರಯತ್ನ ಮಾಡಿಲ್ಲ. ಇದಕ್ಕೆ ಕಾರಣ ಏನೆಂದರೆ, ಒಂದು ವೇಳೆ ನೇತಾಜಿಯವರು ಈ ರೀತಿ ಹೋರಾಟ ಮಾಡಿ ಸತ್ತಿದ್ದಾರೆ ಅನ್ನೋ ಒಂದು ವಿಷಯ ಭಾರತೀಯ ಪ್ರಜೆಗಳಿಗೆ ಗೊತ್ತಾದರೆ ಭಾರತೀಯ ಪ್ರಜೆಗಳೆಲ್ಲ ಬ್ರಿಟಿಷ್ ಗೌರ್ಮೆಂಟ್ಗೆ ವಿರುದ್ಧವಾಗಿ ಪ್ರತಿಭಟನೆಗಳು ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ತಿಳಿಸಲಿಲ್ಲ. ಆದರೆ ಸುಭಾಷ್ ಚಂದ್ರ ಬೋಸ್ರವರು ನೇಮಿಸಿರ್ತಕ್ಕಂಥ 3 ಕಮಾಂಡರ್ಗಳನ್ನು ಬಂಧಿಸಿ ಅವರನ್ನು ಎಲ್ಲರ ಮುಂದೆ ನೇಣಾಕ್ತೀವಿ ಅನ್ನೋ ಒಂದು ವಿಷಯವನ್ನು ನ್ಯೂಸ್ ಪೇಪರ್ನಲ್ಲಿ ಪ್ರಕಟ ಮಾಡ್ತದೆ. ಆ್ಯಂಡ್ ಆಗ ಎಲ್ರಿಗೂ ಗೊತ್ತಾಗ್ತದೆ ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಒಂದು ದೊಡ್ಡ ಆರ್ಮಿನೇ ಪ್ರಯತ್ನ ಪಟ್ಟಿದೆ ಅಂತ. ಈ ವಿಷಯ ತಿಳಿದಂತಹ ಭಾರತೀಯ ಪ್ರಜೆಗಳೆಲ್ಲ ರಿವೋಲ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಪ್ರತಿಭಟನೆಗಳು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರತಿಭಟನೆ ಅನ್ನೋದು ಎಷ್ಟು ಪವರ್ಫುಲ್ ಆಗಿತ್ತು ಅಂದರೆ, ಬ್ರಿಟಿಷ್ ಗೌರ್ಮೆಂಟೇನೆ 1948ರಲ್ಲಿ ಭಾರತ ಬಿಟ್ಟು ಹೊರಟೋಗ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರ್ನಲ್ಲಿ ಪ್ರಕಟ ಮಾಡ್ತದೆ. ಬಟ್ ಅನ್ಫಾರ್ಚುನೇಟ್ಲಿ 1947ರಲ್ಲಿ ಬ್ರಿಟಿಷ್ ಗೌರ್ಮೆಂಟ್ ಹೊರಟೋಗಿ ನಮಗೆ ಸ್ವತಂತ್ರ ನೀಡಿತು. ಸೊ ಇದರಿಂದ ನಾವು ಗಾಂಧೀಜಿಯವರು ಸ್ವತಂತ್ರ ನೀಡಿದ್ದಾರೆ ಸ್ವತಂತ್ರ ತಂದುಕೊಟ್ಟಿದ್ದಾರೆ ಅನ್ನೋ ಒಂದು ವಿಷಯವನ್ನು ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ವಿ. ಸೊ ಇದರಿಂದ ನಾನು ಬೋಸ್ರವರು ಮಾತ್ರನೇ ಸ್ವತಂತ್ರ ತಂದುಕೊಟ್ಟಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಟೆಕ್ಸ್ಟ್ ಬುಕ್ಗಳಲ್ಲಿ ಹೇಳೋ ಪ್ರಕಾರ ಗಾಂಧೀಜಿಯವರೇ ನಮಗೆ ಸ್ವತಂತ್ರ ತಂದುಕೊಟ್ಟಿದ್ದಾರೆ ಅನ್ನೋದು ಬಹಳ ದೊಡ್ಡ ತಪ್ಪು ಅಂತ ಹೇಳೋದಕ್ಕೆ ಈ ಒಂದು ಮಾಹಿತಿಯನ್ನು ನಾನು ಹೇಳಿದ್ದೀನಿ. ಆ್ಯಂಡ್ ಫೈನಲಾಗಿ ನೇತಾಜಿಯವರ ಡೆತ್ ಮಿಸ್ಟ್ರಿ. ಸಾಮಾನ್ಯವಾಗಿ ಇದು ಎಲ್ರಿಗೂ ಗೊತ್ತಿರೋ ವಿಷಯ ಏನಂದರೆ, ನೇತಾಜಿಯವರು ಪ್ಲೇನ್ ಕ್ರಾಶಲ್ಲಿ ಹೋಗ್ತಾ ಇರ್ತಕ್ಕಂಥ ಸಮಯದಲ್ಲಿ ಪ್ಲೇನ್ ಕ್ರಾಶ್ ಆಗಿ ನೇತಾಜಿಯವರು ಕೋಮಾಗೆ ಹೋಗಿ ಅವ್ರು ಸತ್ತಿದ್ದಾರೆ ಅನ್ನೋ ವಿಷಯ ಬಹಳ ದೊಡ್ಡ ತಪ್ಪು ಅಂತ ಕೆಲವರ ಅಭಿಪ್ರಾಯ. ಬಟ್ ಅವ್ರು ಸತ್ತಿಲ್ಲದೇ ಇರಲಿ, ನೇತಾಜಿಯವರಿಗೆ ಕೊಡೋ ರೆಸ್ಪೆಕ್ಟ್ ನಾವು ಕೊಡಲೇಬೇಕು. ಆದರೂ ನೇತಾಜಿಯವರಿಗೆ ಮರಣನ ನಾನು ನಂಬೋದಿಲ್ಲ. ಯಾಕೆಂದರೆ ಭಾರತ ಪ್ರಜೆಯ ಪ್ರತಿಯೊಬ್ಬ ಹೃದಯದಲ್ಲಿ ಜ್ಞಾಪಕವಾಗಿ ಇನ್ನೂ ನೇತಾಜಿಯವರು ಜೀವಂತವಾಗಿ ಇದ್ದಾರೆ ಆ್ಯಂಡ್ ಮುಂದೆ ಕೂಡ ಇರ್ತಾರೆ. ಸೊ ನಿಮಗೆ ಈ ಒಂದು ಸ್ವಾತಂತ್ರ್ಯ ತಂದುಕೊಟ್ಟಿರೋದ್ರಲ್ಲಿ ಯಾರ ಪಾತ್ರ ಅನ್ನೋದು ತುಂಬ ಇಷ್ಟ ಆ್ಯಂಡ್ ನೇತಾಜಿಯವರ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆಯಲ್ಲೋ ಅನ್ನೋದನ್ನು ಕಮೆಂಟ್ ಮಾಡಿ. ಆ್ಯಂಡ್ ನೀವು ಸ್ವಾತಂತ್ರ್ಯ ತಂದುಕೊಟ್ಟಿರೋದ್ರಲ್ಲಿ ನೇತಾಜಿಯವರ ಪಾತ್ರನೇ ಹೆಚ್ಚು ಅಂತ ತಿಳ್ಕೊಂಡಿದ್ರೆ ಜೈ ಹಿಂದ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ದಟ್ಸ್ ಆಲ್.